ಪ್ರತಿವೀಕ್ಷಕರೇ, ಯಾರೆಲ್ಲ ಸ್ಕಾಲರ್ಶಿಪ್ ಅವಶ್ಯಕತೆ ಅಂತೀರೋ ಅವರು ಹಿಂದೆ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಹೆಚ್ಚಿನ ಸಮಯ ಅಪ್ಲೈ ಮಾಡ್ಲಿಕ್ಕಿಲ್ಲ. ಆ ದಿಸೆಯಿಂದಾಗಿ ನೀವು ಆದಷ್ಟು ಬೇಗ ಅಂದ್ರೆ ವಿಡಿಯೋ ನೋಡಿದ ತಕ್ಷಣದಲ್ಲಿ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಆರ್ಥಿಕವಾಗಿ ಒಂದಷ್ಟು ಸಹಾಯ ಆಗುತ್ತೆ. ಆದ್ರೆ ಈ ಒಂದು ಸ್ಕಾಲರ್ಶಿಪ್ ಲಾರ್ಜ್ ಅಮೌಂಟ್ ಇದೆ, ಬಹಳ ಉಪಯೋಗ ಆಗ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಹಾಗಾದ್ರೆ ಈ ಒಂದು ಸ್ಕಾಲರ್ಶಿಪ್ ಮತ್ತೆ ಇಂಟರ್ನ್ಶಿಪ್ಗೆ ಯಾವ ಕ್ರೈಟೀರಿಯಾ ಇದೆ, ಯಾರು ಕಾಲ್ ಮಾಡಿದ್ದಾರೆ, ಎಷ್ಟು ಸ್ಟೈಪೆಂಡ್ ಸಿಗ್ತಾ ಇದೆ, ಎಷ್ಟು ಸ್ಕಾಲರ್ಶಿಪ್ ಸಿಗ್ತಾ ಇದೆ, ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಪ್ರತಿವೀಕ್ಷಕರೇ, IDRBT ಸಂಸ್ಥೆಯು ಈ IDRBT ಯೋಜನೆ ಅಡಿಯಲ್ಲಿ ಸ್ಕಾಲರ್ಶಿಪ್ ನ ಕೊಡ್ತಾ ಇದೆ. ಈ ಯೋಜನೆಯು ಯಾರೆಲ್ಲ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಾಜೆಕ್ಟ್ ಗಳನ್ನ ಮಾಡಬೇಕು ಅಂತಿದ್ದಾರೋ ಅವ್ರಿಗೋಸ್ಕರ ಈ ಸ್ಕಾಲರ್ಶಿಪ್ ನ ನೀಡ್ತಾ ಇದೆ. ಅಂದ್ರೆ ಬಹುತೇಕವಾಗಿ ಈ ಏನು ಸಾಫ್ಟ್ವೇರ್ ಸ್ಕಿಲ್ಸ್ ಇದೆಯೋ ಅಥವಾ ಸಾಫ್ಟ್ವೇರ್ ಕ್ಷೇತ್ರ ಇದೆಯೋ, ಯಾರೆಲ್ಲ ಒಂದಷ್ಟು ಸ್ಕಾಲರ್ಶಿಪ್ ಬೇಕು ಅಂತ ಇದ್ದಾರೋ ಅಂತವ್ರಿಗೆ ಬಹುತೇಕವಾಗಿ ಉಪಯೋಗ ಆಗ್ತಕ್ಕಂತ ಈ ಒಂದು ಸ್ಕಾಲರ್ಶಿಪ್ ಯೋಜನೆ ಆಗಿದೆ. ಯಾರೆಲ್ಲ ಸ್ನಾತಕ ಪದವಿ ಅಂತ ಹೇಳಿದ್ರೆ ಡಿಗ್ರಿ, ಸ್ನಾತಕೋತ್ತರ ಪದವಿ ಅಂದ್ರೆ PG ಪೂರ್ಣಗೊಳಿಸಿದರೋ ಅಂಥವರು ಈ ಸ್ಕಾಲರ್ಶಿಪ್ ನ ತಗೋಬಹುದು. ಅಂದ್ರೆ ಡಿಗ್ರಿ ಆಗಿದೆ, ನಂತರದಲ್ಲಿ ಅವರು ಒಂದು ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ಆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಹೇಳಿ ಸ್ಕಾಲರ್ಶಿಪ್ ನ ಪಡ್ಕೋಬಹುದು. ಅದು ಅವ್ರಿಗೆ ಬಹಳ ಉಪಯೋಗ ಆಗ್ತಕ್ಕಂತ ಒಂದು ರೀತಿಯಾಗಿರುತ್ತೆ. ಯಾಕಂತ ಹೇಳಿದ್ರೆ ಪ್ರಾಜೆಕ್ಟು ಮುಗಿಯುತ್ತೆ, ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ. ಅವರೇ ಬಂಡವಾಳ ಹಾಕೊಂಡು ಪ್ರಾಜೆಕ್ಟ್ ಮುಗಿಸೋದ್ಕಿಂತ ಸ್ಕಾಲರ್ಶಿಪ್ ಆಧಾರದ ಮೇಲೆ ಪ್ರಾಜೆಕ್ಟ್ ಅನ್ನ ಮುಗಿಸೋದು ಅವ್ರಿಗೆ ಈಸಿ ಆಗುತ್ತೆ. ನಾಲೆಡ್ಜ್ ಕೂಡ ಅದರಲ್ಲಿ ಡೆಪ್ತ್ ಆಗಿ ಸಿಗುತ್ತೆ. ಹಾಗಾದ್ರೆ ಇವ್ರಿಗೆ ಆರ್ಥಿಕವಾದ ನೆರವು ಎಷ್ಟು ಸಿಗ್ತಾ ಇದೆ ಅಂತಕ್ಕಂತ ಮಾಹಿತಿಯನ್ನು ನೋಡೋದಾದ್ರೆ, ತಿಂಗಳಿಗೆ 14,000 ರೂಪಾಯಿ ಇವ್ರಿಗೆ ಒಂದು ಸ್ಕಾಲರ್ಶಿಪ್ ಅಂತ ನೀಡ್ತಾ ಇದೆ. ಇದನ್ನ ನೀವು ಸ್ಟೈಪೆಂಡ್ ಅಂತಾರು ಕೂಡ ಗ್ರಹಿಸಬಹುದಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನ ನೋಡೋದಾದ್ರೆ, ನಾನು ಮೊದಲಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ನಿಮ್ಗೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಡೈರೆಕ್ಟ್ ಆಗಿ ವೆಬ್ಸೈಟ್ ಹೋಗಿ ಅಪ್ಲೈ ಅನ್ನ ಮಾಡಬಹುದು. ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ. ಹಾಗಾದ್ರೆ ಆ ಲಿಂಕ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ, ವಿಡಿಯೋ ಕೆಳಗಡೆ ಇರತಕ್ಕಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ಲಿಂಕ್ ಇರುತ್ತೆ. ನೀವು ಅದನ್ನ ಕ್ಲಿಕ್ ಮಾಡಿ ಅಪ್ಲೈ ನ ಮಾಡಬಹುದು. ಇನ್ನು ಇದು ಅಪ್ಲೈ ಮಾಡ್ಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂತ ಹೇಳಿದ್ರೆ, ನಾನು ವಿಡಿಯೋದ ಮೊದಲೇ ಹೇಳಿದ್ದೀನಿ ಹಿಂದೆ ಅಪ್ಲೈ ಮಾಡಿ ಅಂತ. 15/4/2026 ಕೊನೆ ದಿನಾಂಕ ಆಗ್ತಾ ಇದೆ. ನಿಮ್ಗೆ ಒಂದೇ ದಿನ ಟೈಮ್ ಇದೆ. ವಿಡಿಯೋ ನೋಡಿದ ತಕ್ಷಣದಲ್ಲಿ ಅಪ್ಲೈ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ನಿಮ್ಗೆ ಸಿಗುತ್ತೆ. ಮತ್ತೊಂದು ಸ್ಕಾಲರ್ಶಿಪ್ ಯೋಜನೆ ನಿಮ್ಗೆ ಸಿಗ್ತಾ ಇದೆ, ಅದು ವಿವೋ ಕನ್ಯಾ ಜ್ಞಾನ ಅಂತಕ್ಕಂತ ಒಂದು ಸ್ಕಾಲರ್ಶಿಪ್. ಈ ಒಂದು ಸ್ಕಾಲರ್ಶಿಪ್ ನ ವಿವೋ ಕಂಪನಿ ಏನಿದೆ ಆ ಕಂಪನಿ ಕೊಡ್ತಾ ಇದೆ. ಯಾರೆಲ್ಲ ಆರ್ಥಿಕವಾಗಿ ಸಬಲತೆಯನ್ನ ಬಯಸ್ತಾರೋ ಅಂತವ್ರಿಗೆ ಆರ್ಥಿಕವಾದ ಸಹಾಯವನ್ನ ಇದು ಮಾಡ್ತಾ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು ಈ ಸ್ಟೆಮ್ ನಲ್ಲಿ ಈ ಪದವಿಯನ್ನ ಪಡ್ಕೊಂಡಿರ್ತಾರೋ ಅಂತ ವಿದ್ಯಾರ್ಥಿಗಳಿಗಾಗಿ ಈ ಸ್ಕಾಲರ್ಶಿಪ್ ನ ಅವರು ನೀಡ್ತಾ ಇದ್ದಾರೆ. ಇದಕ್ಕೆ ಇವರು ಎಲಿಜಿಬಿಲಿಟಿಯನ್ನ ಕೇಳಿದ್ದಾರೆ. ಆ ಎಲಿಜಿಬಿಲಿಟಿಯನ್ನ ನೋಡೋದಾದ್ರೆ, ಮೊದಲನೇದಾಗಿ BTech ಆರ್ BE ಯನ್ನ ಕೇಳ್ತಾ ಇದ್ದಾರೆ. ನಂತರದಲ್ಲಿ BSc, ಆ ನಂತರದಲ್ಲಿ BCA. ಅಂದ್ರೆ ಈ ಒಂದು ಕೋರ್ಸ್ ಗಳಲ್ಲಿ ಯಾರೆಲ್ಲ ಪದವಿಗಳನ್ನ ಮಾಡಿದಾರೋ ಅಂತ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ ಗೆ ಅರ್ಹ ಇರ್ತಾರೆ. ಅವರು ಅಪ್ಲೈ ಮಾಡ್ಕೊಳ್ಬಹುದು. ವಿದ್ಯಾರ್ಥಿಗಳೆಲ್ಲ ಪದವಿನ ಕಂಪ್ಲೀಟ್ ಮಾಡಿರ್ಬೇಕು ಅಂತೇನಿಲ್ಲ. ಪದವಿ ಮೊದಲನೇ ವರ್ಷ, 2ನೇ ವರ್ಷ ಓದ್ತಾ ಇದ್ರು ಕೂಡ ಈ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಆಗ್ತಾರೆ. ಅವರು ಕೂಡ ಅಪ್ಲೈ ಮಾಡ್ಕೋಬಹುದು. ಬಹುತೇಕವಾಗಿ ಅವರು ಕಾಲೇಜ್ಗಳನ್ನ ಗುರುತಿಸಿದ್ದಾರೆ. ಯಾವ ಕಾಲೇಜ್ಗಳು ಅಂತ ಹೇಳಿದ್ರೆ, NIRF ಶ್ರೇಣಿಯ ಕಾಲೇಜ್ಗಳೇ ಆಗಿದ್ದಾವೋ ಆ ಕಾಲೇಜ್ಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ನೀಡ್ತೀವಿ. ಜೊತೆಗೆ ಯಾವೆಲ್ಲ ಗವರ್ನಮೆಂಟ್ ಕಾಲೇಜ್ಗಳಿದಾವೋ ಅವುಗಳಿಗೆ ಆದ್ಯತೆಯನ್ನ ನೀಡ್ತೀವಿ ಎಂಬುದಾಗಿ ಕಾಲೇಜು ಶ್ರೇಣಿಯನ್ನು ಕೂಡ ಅವರು ಇಲ್ಲಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಕ್ರೈಟೀರಿಯಾವನ್ನ ಹೇಳಿದ್ದಾರೆ, ಪೋಷಕರ ಆದಾಯ 5 ಲಕ್ಷ ಮೀರಬಾರದು, ಆದ್ರಿಂದ ಒಳಗಡೆನೆ ಇರಬೇಕು ಎಂಬುದಾಗಿ ಹೇಳಿದ್ದಾರೆ. ಇನ್ನು ಮತ್ತೊಂದು ಕ್ರೈಟೀರಿಯಾವನ್ನ ಹೇಳಿದ್ದಾರೆ, PUC ಲೆವೆಲ್ ನಲ್ಲಿ 70% ಅವರು ಅಂಕಗಳನ್ನ ಪಡ್ಕೊಂಡಿರ್ಬೇಕು. ಅದರಲ್ಲಿ ದ್ವಿತೀಯ PUC ಸಮಾನಾಂತರ ಕೋರ್ಸ್ಗಳಿದ್ರು ಏನ್ ತೊಂದರೆ ಇಲ್ಲ. ಆದ್ರೆ ಆ ಒಂದು ಕೋರ್ಸ್ಗಳಲ್ಲಿ ಅಂದ್ರೆ ಈ ಡಿಗ್ರಿಗೆ ಬೇಸ್ ಆಗ್ತಕ್ಕಂತ ಕೋರ್ಸ್ ಇದೆಯಲ್ಲ, ಆ ಕೋರ್ಸ್ಗಳಲ್ಲಿ 70% ಅವರ ಮಾರ್ಕ್ಸ್ ಬಂದಿರಬೇಕು ಎಂಬುದಾಗಿ ಅದನ್ನು ಕೂಡ ಕ್ರೈಟೀರಿಯಾವಾಗಿ ನೀಡಿದ್ದಾರೆ. ಇನ್ನು ಈ ಸ್ಕಾಲರ್ಶಿಪ್ ಹೇಗ್ ಸಿಗುತ್ತೆ, ಎಷ್ಟು ಸಿಗುತ್ತೆ ನೋಡೋದಾದ್ರೆ, 60,000 ರೂಗಳನ್ನ ವಾರ್ಷಿಕವಾಗಿ ಇವರು ನೀಡ್ತಾ ಇದ್ದಾರೆ.
3 ವರ್ಷಗಳ ಅವಧಿಗೂ ಕೂಡ ಇವರು ನೀಡ್ತಾರೆ. ನೀವು ಆ 3 ವರ್ಷಗಳಲ್ಲೂ ಕೂಡ ಪಾಸ್ ಆಗ್ಬೇಕು. ಆ ಪರ್ಸೆಂಟೇಜ್ ನ ನೀವು ಕಾಪಾಡ್ಕೊಂಡು ಹೋಗ್ಬೇಕು. ಅದು ಇಲ್ಲಿ ಕ್ರೈಟೀರಿಯಾ ಆಗಿರುತ್ತೆ. ನೀವೇನಾದ್ರು ಪಾಸ್ ಆಗದೆ ಇರ್ಬೋದು ಅಥವಾ ಪರ್ಸೆಂಟೇಜ್ ನ ನೀವು ಕಾಪಾಡ್ಕೊಂಡು ಹೋಗದೆ ಇದ್ರೆ ನಂತರದ ವರ್ಷಗಳಲ್ಲಿ 60,000 ಸ್ಕಾಲರ್ಶಿಪ್ ಸಿಗೋದಿಲ್ಲ. ಇನ್ನು ಅರ್ಜಿ ಹಾಕುವ ವಿಧಾನವನ್ನ ನೋಡಿದ್ರೆ ನಾನು ಆಲ್ರೆಡಿ ಹೇಳ್ದ ಹಾಗೆ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೋದು. ಲಿಂಕ್ ನಾನೇ ಹುಡುಕಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೇರವಾಗಿ ವೆಬ್ಸೈಟ್ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೋದು. ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ನಿಮ್ಗೆ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ಕೊಡ್ತೀನಿ. ಜೊತೆಗೆ ಅರ್ಜಿನಲ್ಲಿ ಏನೆಲ್ಲ ಕ್ರೈಟೀರಿಯಾಗಳಿರ್ತಾವೋ ಅವುಗಳನ್ನ ನೀಟಾಗಿ ಫಿಲ್ ಮಾಡಿ, ಏನೆಲ್ಲ ಡಾಕ್ಯುಮೆಂಟ್ ಗಳು ಅಪ್ಲೋಡ್ ಮಾಡಬೇಕು ಅವನ್ನ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಅವುಗಳನ್ನು ಕೂಡ ಅಪ್ಲೋಡ್ ಮಾಡುವುದರ ಮೂಲಕ ನೀಟಾಗಿ ಅಪ್ಲಿಕೇಶನ್ ನ ಕಂಪ್ಲೀಟ್ ಮಾಡ್ಕೊಡಿ. ಇನ್ನು ಇದಕ್ಕೆ ಲಾಸ್ಟ್ ಡೇಟ್ ಅನ್ನ ನೀವು ಕೇಳೋದಾದ್ರೆ ಇದಕ್ಕೂ ಕೂಡ 15/4/2026 ಕೊನೆಯ ದಿನಾಂಕವಾಗಿರುತ್ತದೆ. ಲೇಟ್ ಮಾಡಬೇಡಿ. ವಿಡಿಯೋ ನೋಡೋ ತಕ್ಷಣದಲ್ಲಿ ಯಾರೆಲ್ಲ ಹಾಕ್ಬೇಕು ಅಂತಿದ್ದೀರೋ, ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ತಕ್ಷಣದಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸ್ಕಾಲರ್ಶಿಪ್ ನಿಮ್ಗೂ ಸಿಗ್ತದೆ. ಯಾರೆಲ್ಲ ಅಪ್ಲೈ ಮಾಡ್ಕೋಬೇಕು ಅಂತಿದ್ದೀರೋ ಆದಷ್ಟು ಬೇಗ ಅಪ್ಲೈ ಮಾಡಿ. ಸ್ಕಾಲರ್ಶಿಪ್ 60,000 14,000 ಕಡಿಮೆ ಅಮೌಂಟ್ ಅಲ್ಲ. 14,000 ನಿಮ್ಗೆ ತಿಂಗಳಿಗೆ ಸಿಗ್ತಾ ಇದೆ. ಇದು 60,000 ವಾರ್ಷಿಕವಾಗಿ ಸಿಗ್ತಾ ಇದೆ. ಈ ಅಮೌಂಟ್ ಆರ್ಥಿಕವಾಗಿ ಎಷ್ಟೋ ಸಬಲತೆಯನ್ನ ನೀಡುತ್ತೆ. ಆದಿಸಿಂದಾಗಿ ವಿದ್ಯಾರ್ಥಿಗಳು ತಪ್ಪದೆ ಅಪ್ಲೈ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಆರ್ಥಿಕ ಸಬಲತೆಯನ್ನ ಗಳಿಸ್ಕೊಳ್ಳಿ. ಪ್ರೀತಿವೀಕ್ಷಕರೇ, ಸ್ಕಾಲರ್ಶಿಪ್ ವಿಚಾರ ಇದಾಗಿತ್ತು. ಆದಷ್ಟು ಬೇಗ ಅಪ್ಲೈ ಮಾಡ್ಬೇಕಲ್ಲ ಅಂತ ಹೇಳಿ ಇದನ್ನ ನಿಮ್ಗೆ ಬೇಗ ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ. ಇನ್ನು ವರ್ಕ್ ಫ್ರಮ್ ಹೋಮ್ ಇದೆ, ಅದನ್ನ ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಡಕ್ ಹೋಗ್ತಾ ಇದ್ದೀನಿ. ನೀವ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಜೊತೆಗೆ ನಾನ್ ಮಾಡ್ತಕ್ಕಂತ ಈ ರೀತಿಯಾದ ಸ್ಕಾಲರ್ಶಿಪ್, ವರ್ಕ್ ಫ್ರಮ್ ಹೋಮ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಷ್ಟೋ ಮಂದಿಗೆ ಆರ್ಥಿಕವಾಗಿ ಸಹಾಯ ಬೇಕಾಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಜೊತೆಗೆ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.